ಯಾವುದು ಮರಳುಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ. ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಇದ್ರಾಗ ವೈಯಕ್ತಿಕ ಕಾರಣ ನಂದು ಅವ್ರದ್ದು ಏನಿರ್ತೈತಿ, ಅವ್ರೇನು ನನ್ನ ಸಂಬಂಧಿಕರ, ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ, ಆಕೆ ಏನು ವ್ಯವಹಾರ ಮಾಡ್ಯಾಳ. ವೈಯಕ್ತಿಕ ಸಂಬಂಧ ಅಂದ್ರೆ ಏನದ್ರ ಅರ್ಥ? ಏನು ಅವ್ರವ್ರ ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಹಂಗಿದ್ರೆ ಆಕೆ ಮಡ್ರೆ ಹಾಕಿದ್ಲು. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಯಾರೋ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೇನೆ, ದಯಮಾಡಿ ಅದನ್ನ ಅರ್ಥ ಮಾಡ್ಕೊರಿ. ನನ್ನ ಮನ್ಯಾಗ ದುಃಖ ಇದೆ ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಇಡೀ ರಾಜ್ಯಕ್ಕೆ ನನ್ನ ಮಂತನದ ಮರ್ಯಾದೆ ತೆಗಿಬೇಡ್ರಿ. ಈಗ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಆ ತರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತ ಹೇಳಿ. ಆ ರೀತಿ ಯಾವುದೋ ಇದರಿಂದ ನಮಗೆ ಕಂಡು ಬಂದಿಲ್ಲ, ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂತ ಪದ್ಧತಿ ಬರಬಾರ್ದು. ಯಾಕೆಂದ್ರೆ ನನ್ನ ಮಗಳು ಏನಂತ ನನ್ನ ಪ್ಯೂರಿಟಿ ಗೊತ್ತಿದೆ. ಒಬ್ಬ ಪಾಲಿಕೆ ಸದಸ್ಯ, ಕಾಂಗ್ರೆಸ್ ಸದಸ್ಯ, ನಾನು ಬೇರೆ ಪಾರ್ಟಿಯವನಲ್ಲ. ನಮ್ಮ ಗೃಹ ಸಚಿವರು ತಪ್ಪು ಮಾಹಿತಿಯಿಂದ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ದಯಮಾಡಿ ಅದನ್ನ ತಿದ್ದುಪಡಿ ಮಾಡಬೇಕು ಗೃಹ ಸಚಿವರು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನ್ಯಾಗ ಹಿಂಗಾಗೈತಿ, ನಾನು ಜನರನ್ನ ಹೆಂಗ ರಕ್ಷಣೆ ಮಾಡ್ಲಿ?